Now this reel is for Gen Zs. ಬೆಂಗಳೂರಲ್ಲೇ 1.5 ಮಿಲಿಯನ್ ಸ್ಟೂಡೆಂಟ್ಸ್ ಅಂಡ್ ವರ್ಕರ್ಸು ಪೇಯಿಂಗ್ ಗೆಸ್ಟ್ ಅಕೊಮಡೇಷನ್ಸು ಮತ್ತು ಹಾಸ್ಟೆಲ್ಸಲ್ಲಿ ಇದ್ದಾರೆ. ಲೈಫ್ ಸ್ಟೈಲ್ ಇನ್ ಟೀನೇಜ್ ಹ್ಯಾಸ್ ಇಂಪ್ಯಾಕ್ಟ್ ಆನ್ ಯೋರ್ ಓವರ್ ಆಲ್ ಹೆಲ್ತ್. ನೀವು ಹೇಗಿರ್ತೀರಾ ಈಗ ಅನ್ನೋದು ಮುಂದೆ ನಿಮ್ಮ ರೀಪ್ರೊಡಕ್ಟಿವ್ ಹೆಲ್ತ್ಗೂ ಅಫೆಕ್ಟ್ ಆಗುತ್ತೆ. ಆಲ್ಮೋಸ್ಟ್ 80% PCOS ಡಯಾಗ್ನೋಸ್ಡ್ ಗರ್ಲ್ಸು ತಮ್ಮ ಲೈಫಲ್ಲಿ ವುಡ್ ಹ್ಯಾವ್ ಲಿವ್ಡ್ ಇನ್ PGs ಅಥವಾ ಹಾಸ್ಟೆಲ್ಸಲ್ಲಿ ಇದ್ರಂತೆ, ವಿತ್ ಅಂಡರ್ ನರಿಶಿಂಗ್ ಫುಡ್ ಎವ್ರಿ ಡೇ ಫಾರ್ ಇಯರ್ಸ್ ಟುಗೆದರ್. ಸೊ ನನ್ನ ಕಡೆಯಿಂದ 5 ಅಡ್ವೈಸ್: PGಲಿ ಇದ್ರೂ ಸ್ಟೀಮ್ಡ್ ವೆಜಿಟೇಬಲ್ಸ್ ಇನ್ ಬಲ್ಕಲ್ಲಿ ಮಾಡಿಕೊಂಡು ಈಟ್ ಇನ್ ಎವ್ರಿ ಮೀಲ್. ನಂಬರ್ 2, ಪ್ರೋಟೀನ್ಸ್ಗೋಸ್ಕರ ಯು ಕ್ಯಾನ್ ಜಸ್ಟ್ ಬಾಯ್ಲ್ ಎಗ್ ವೈಟ್ಸ್, ನಾಟ್ ಟೈಮ್ ಕನ್ಸ್ಯೂಮಿಂಗ್, ವೆರಿ ಈಸಿ ಟು ಈಟ್. ನಂಬರ್ 3, inculcate at least one fruit every day. Number 4, take out at least 1 hour from your schedule to exercise every single day. Number 5, ಹೊರಗಡೆ ಊಟ ಮಾಡೋದನ್ನ ನಿಲ್ಲಿಸಿ. Don't eat food whose source you do not know. That is the mantra. ಇದರಿಂದ not only your health improves, but in future you are protected from so many consequences. ಇದನ್ನ ನಾವು ಪ್ರಿವೆಂಟಿವ್ ಹೆಲ್ತ್ ಕೇರ್ ಅಂತಾನೂ ಕೂಡ ಕರಿತೀವಿ.